ಹಾಯ್ ಐ ಆಮ್ ಪುಷ್ಪ. ಇವತ್ತಿನ ಸ್ಪೆಷಲ್ ನನ್ನ ತಮ್ಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಈಗಾಗಲೇ ಏನು ಸ್ಪೆಷಲ್ ಅಂತ. ಹೌದು, ಚಳಿಗೆ ಬಿಸಿ ಬಿಸಿಯಾದಂತಹ ಹುರುಳಿಕಾಳು ರಸಮ್, ಸಖತ್ ಟೇಸ್ಟಿಯಾಗಿರುವಂತಹ ರಸಮ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಒಂದು ಪ್ಯಾನಿಗೆ 2 ಸ್ಪೂನ್ ಕೊತ್ತಂಬರಿ ಕಾಳು, 1 ಸ್ಪೂನ್ ಜೀರಿಗೆ, ಇದಿಷ್ಟು ಹುರ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಘಮ ಬರೋ ತನಕ. ಈ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದ ರಸಮ್ ಅಂತಲೇ ಹೇಳ್ಬೋದು. ಈ ಚಳಿಗಂತೂ ಸಖತ್ತಾಗಿರುತ್ತೆ. ಮೆಣಸು ಒಂದು ಅರ್ಧ ಸ್ಪೂನಷ್ಟು, ಬಿಸಿ ಬಿಸಿ ಅನ್ನ ಜೊತೆಗೆ ತಿಂತಾಯಿದ್ರೆ ಸೂಪರ್ ಅಂತಲೇ ಹೇಳ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಅದಿಷ್ಟು ಹುರ್ಕೊಂಡಿದ್ದಾಗಿದೆ. ಈಗ ಅದೇ ಪ್ಯಾನಿಗೆ ಹುರುಳಿಕಾಳು ಹಾಕ್ಕೊಳ್ಳೋಣ. 4 ಸ್ಪೂನಷ್ಟು ಹುರುಳಿಕಾಳು ಹಾಕೋತಿದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಅದು ಘಮ ಬರೋ ತನಕ ಹುರಿಬೇಕು. ಕಲರು ಕೂಡ ಚೇಂಜ್ ಆಗುತ್ತೆ, ಅಲ್ಲಿ ತನಕ ಹುರ್ಕೊಳ್ಳೋಣ. ಇದನ್ನು ಒಂದೇ ಥರ ಸಾರು ತಿಂದು ಬೋರ್ ಆಗಿರುತ್ತೆ. ಈ ಥರನೂ ಒಂಥರ ಡಿಫ್ರೆಂಟಾಗಿ ಹುರುಳಿಕಾಳು ರಸ ಮಾಡ್ಕೊತೀನಿ, ಸಖತ್ತಾಗಿರುತ್ತೆ. 1-2 ತುತ್ತು ಜಾಸ್ತಿನೇ ತಿಂತೀರಾ ಅಂತ ಹೇಳ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಫ್ರೈ ಆಗಿದೆ ಇದು ನೋಡಿ, ಕಲರು ಕೂಡ ಚೇಂಜ್ ಆಗಿದೆ. ಈಗ ಇದು ಸಾಕಿದ್ದು ತೆಗೆದುಬಿಡೋಣ ಇದನ್ನು. ಇವಾಗ ಅದೇ ಪ್ಯಾನಿಗೆ ಒಣ ಕೊಬ್ಬರಿ ಹಾಕ್ಕೊಳ್ಳೋಣ. ಇದು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಾಗಿದೆ ಒಣ ಕೊಬ್ಬರಿ. ಇವಾಗ ಒಣ ಮೆಣಸಿನ್ಕಾಯಿ ಹಾಕೋತಿದ್ದೀನಿ. ಬ್ಯಾಡಗಿ ಗುಂಟೂರು 2 ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಒಣ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿ. ಫಸ್ಟು ಒಣ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕೋತಿದ್ದೀನಿ, ಆಮೇಲೆ ಉಳಿದಿರೋ ಐಟಮ್ ಎಲ್ಲ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ಇದನ್ನು ರಸಮ್ ಪೌಡ್ರು ರೆಡಿಯಾಗಿದೆ, ಹುರುಳಿಕಾಳು ರಸಮ್ ಪೌಡ್ರು. ಇವಾಗ ಟೊಮೊಟೊ, ಹಸಿ ಟೊಮೊಟೊ ನಾನು 4 ತೊಗೊಂಡು ಇದನ್ನು ಮಿಕ್ಸಿಗೆ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಇದು. ಈಗ ಒಂದು ಪ್ಯಾನಿಗೆ ಹಾಕ್ಕೊಳ್ಳೋಣ. ಟೊಮೊಟೊ ಪ್ಯೂರಿ, ನೀರು, ಇದು ಚೆನ್ನಾಗಿ ಕುದೀಲಿ. ಇದು ಟೊಮೊಟೊ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊಳ್ಳೋಣ. ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕೆ ಬಿಸಿ ಬಿಸಿ ರಸಮ್ಮು. ಹುಣಸೆ ರಸ, ಟೊಮೊಟೊ ಇರೋದ್ರಿಂದ ನೋಡಿ ಹಾಕ್ಕೊಳ್ಳಿ ಹುಣಸೆ ರಸನ. ಟೊಮೊಟೊ ಕೂಡ ಹುಳಿ ಇರುತ್ತಲ್ವ, ಅದಕ್ಕೆ. ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಟೇಸ್ಟಿಗೆ. ಇವಾಗ ಹುರಿದು ಪೌಡ್ರ್ ಮಾಡಿ ಇಟ್ಕೊತಿರುವಂತಹ ಹುರುಳಿಕಾಳು ಪೌಡ್ರ್ ಹಾಕೋತಿದ್ದೀನಿ. ಇದೊಂದು 4 ಸ್ಪೂನ್ ಹಾಕೋತೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು ಕುದಿ ಬಂದರೆ ಸಾಕಿದು. ಇಡ್ಲಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನ, ಇಡ್ಲಿ ಎಲ್ಲದಕ್ಕೂ ಸೂಪರಾಗಿರುತ್ತೆ.
ನೋಡಿ ಕುದೀತಾ ಇದೆ. ಇದು ಕರೆಕ್ಟಾಗಿ ಮಧ್ಯದಲ್ಲೇ ಕುದೀತಾ ಇದೆ ಅಂದರೆ ಎಲ್ಲ ಆಗಿದೆ, ಪರ್ಫೆಕ್ಟಾಗಿದೆ ಅಂತ ಅರ್ಥ. ಘಮನೂ ಅಷ್ಟೇ ಸಖತ್ತಾಗಿದೆ. ಟೇಸ್ಟು ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ಈಗ. ಈಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ ಒಗ್ಗರಣೆ ಬಾಣಲೆಗೆ ತುಪ್ಪ, ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು, ಕರಿಬೇವು, ಇದಿಷ್ಟು ಒಗ್ಗರಣೆ ಕೂಡ ರೆಡಿಯಾಗಿದೆ. ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸಖತ್ ಟೇಸ್ಟಿಯಾಗಿರುವಂತಹ ರಸಮ್, ಹುರುಳಿಕಾಳು ರಸಮ್ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತಿಂತಿದ್ರೆ ಸೂಪರ್ ಅಂತಲೇ ಹೇಳ್ಬೋದು. ಅನ್ನ ಕೂಡ ರೆಡಿಯಾಗಿದೆ, ಊಟ ಮಾಡೋಣ ಬನ್ನಿ. ನೀವೊಂದ್ಸಲ ಟ್ರೈ ಮಾಡಲೇಬೇಕಿದನ್ನು, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರಸಮು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡೋಣವಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ಕೊನೆ ತನಕ ನೋಡಿ. ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.